ನಾವು ಆರಾಧನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಉಗ್ರ ದೇವತೆಗಳನ್ನು ಆರಾಧನೆಯನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಕಾಳಿಕಾದೇವಿ ಆಗಿರ್ಬೋದು, ಚಾಮುಂಡಿ ಆಗಿರ್ಬೋದು, ದುರ್ಗಿ ಆಗಿರ್ಬೋದು, ಈ ಥರ, ಅಥವಾ ಪ್ರತ್ಯಂಗಿರ ದೇವಿ ಆಗಿರ್ಬೋದು, ಅಥವಾ ವಾರಾಹಿ ದೇವಿ ಅಂತ ಏನು ಹೇಳ್ತೀವಿ, ಈ ಥರ ದೇವಿಯ ಆರಾಧನೆಗಳನ್ನು ಮಾಡುವಂಥದ್ದು ಮುಖ್ಯ. ಹಾಗೆಯೇ ನಿಮ್ಮ ದೇಹಕ್ಕೆ ಒಂದು ಶೀಲ್ಡ್ ಬೇಕಾಗುತ್ತೆ, ಮೀನ್ಸ್ ಒಂದು ಕವಚ ಬೇಕಾಗುತ್ತೆ. ಆ ಕವಚಗಳು ಯಾವ ರೀತಿ ಅಂತ ಹೇಳಿದರೆ ಬಟ್ಟೆಯ ರೂಪದಲ್ಲಿ ಅಲ್ಲ, ಮಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರ, ಅದರ ಜೊತೆಗೆ ಹೋಮ ಹವನಗಳ ಮುಖಾಂತರವೇ ನಿಮ್ಮ ದೇಹಕ್ಕೆ ಪ್ರೊಟೆಕ್ಷನ್ನ ಮಾಡ್ಕೋಬೇಕು. ಹಾಗೆ ಎಷ್ಟೋ ಜನ ಸಾಧಕರು ಇದ್ದಾರೆ, ಇದರ ಬಗ್ಗೆ ನಿಮಗೆ ಪರಿಹಾರವನ್ನು ಕೊಡುವಂಥವ್ರು. ಅವರ ಹತ್ರ ನೀವು ಸಮಾಲೋಚನೆಯನ್ನು ಮಾಡಿ ಆನಂತರದಲ್ಲಿ ನೀವು ದೇಹದಿಂದ ತೆಗೆಸ್ಕೋಬೇಕಾಗುತ್ತೆ. ಯಾರಿಗಾದರೂ ಈ ಥರ ಸಮಸ್ಯೆಗಳು ಇತ್ತು ಅಂದರೆ ಖಂಡಿತವಾಗ್ಲೂ ನನ್ನ ಕನ್ಸಲ್ಟೇಷನ್ನ ನೀವು ತಗೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಹಾಗೆ ನೀವು ಇನ್ನೂ ಒಂದು ನಿಮಗೆ ಹಲವಾರು ವರ್ಷಗಳಿಂದ ಇದೆ ನೋಡಿ, ಯಾರೋ ಒಬ್ಬರು ನಮ್ಮ ಜೊತೆ ಜಗಳಕ್ಕೆ ಬಂದರು, ಖಂಡಿತವಾಗ್ಲೂ ನಾವು ಅವ್ರಿಗೆ ಬೈಬೋದು ಅಥವಾ ಏನೋ ಹೇಳ್ಬಿಟ್ಟು ಅವ್ರನ್ನ ನಾವು ದೂರ ಮಾಡ್ಬೋದು. ಇಲ್ಲಿ ನಮಗೆ ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೋಡಿ, ಇದನ್ನು ನಾನು ಪ್ರೀತಿಪೂರ್ವಕವಾಗಿ ಹೇಳ್ತಿದ್ದೀನಿ. ಯಾಕಂದರೆ ಇದರಲ್ಲಿ ಎಷ್ಟೋ ಜನ ನೊಂದು ಹೋಗಿದ್ದಾರೆ, ಅದಕ್ಕಾಗಿ ನಾನು ನಗ್ನಗ್ತಾ ಹೇಳ್ತಿದ್ದೀನಿ. ಯಾಕಂದರೆ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿದ್ದಾಗ ವಿಪರೀತ ನೋವುಗಳಿರುತ್ತೆ ಅವರಿಗೆ, ದೇಹ ಬಾಧೆ. ಅದಕ್ಕೆ ನಾನು ಹೇಳೋದು ನಿಮಗೆ, ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಖುಷಿಯಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಅದನ್ನು ನೀವು ಯಾರೋ ಮಾಡಿಸಿದ್ದಾರೆ ಅಥವಾ ನನಗೇನು ಯಾವ ಜನ್ಮದ ಕರ್ಮನೋ ಅಂತ ನೀವು ಅನ್ಕೋಬೇಡಿ. ಯಾವಾಗ ನಿಮಗೆ ಈ ಸಮಸ್ಯೆಗಳು ಇರುತ್ತೆ ಆ ಸಮಯವನ್ನು ನೀವು ಯೋಗವಾಗಿ ಪರಿವರ್ತನೆ ಮಾಡ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ನೀವು ದೈವಿಕ ಚಿಂತನೆಗೆ ಹೋಗೋದು ತುಂಬ ಒಳ್ಳೆಯದು. ನೀವು ಮನುಷ್ಯನನ್ನು ನೀವು ಬೈಬೋದು, ಹೊಡಿಬೋದು, ಅಥವಾ ಪರಿಸರಕ್ಕೆ ನಾವು ಬೈಬೋದು, ಅಥವಾ ಕಾಲಕ್ಕೆ ನಾವು ಬೈಬೋದು. ಆದರೆ ಈ ನಕಾರಾತ್ಮಕ ಶಕ್ತಿಗಳನ್ನು ನಾವು ಒಂದು ಹಿಡ್ಕೊಳ್ಳೋಕ್ಕೂ ಆಗಲ್ಲ. ಬೈದ್ರೂ ಅವು ನಮ್ಮ ದೇಹದಿಂದ ಹೊರಗಡೆ ಹೋಗಲ್ಲ. ಬೈದರೆ ಬೇಕಾದರೆ ನಮಗೆ ಇನ್ನಷ್ಟು ಹಿಂಸೆಗಳನ್ನು ಕೊಡುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅದು ಸುಲಲಿತವಾಗಿ ನಮ್ಮ ದೇಹದಿಂದ ಹೋಗಲ್ಲ. ಅದರ ಬದಲು ಅದು ತಪ್ಪಿಸ್ಕೊಂಡೇ ನಮ್ಮ ದೇಹದಲ್ಲಿ ಇರ್ತದೆ. ಹಾಗಾಗಿ ಇಂತಹ ಒಂದು ಆತ್ಮದ ಸಮಸ್ಯೆಗಳನ್ನು ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ ಅಂತ. ಹೋಗಿ ಅದನ್ನ ಹಿಡ್ಕೊಳಕ್ಕಾಗುತ್ತಾ? ಖಂಡಿತ ಹಿಡ್ಕೊಳಕ್ಕಾಗಲ್ಲ. ಹಿಡ್ಕೊಂಡು ಮಕ್ಕಳಿಗೆ ಹೊಡೆದಂಗೆ ಅಥವಾ ಗಂಡ ಹೆಂಡತಿ ಜಗಳ ಆಡ್ದಂಗೆ ಹೊಡಿಯೋಕ್ಕಾಗುತ್ತಾ? ಖಂಡಿತ ಇಲ್ಲ. ಆದರೆ ಇದು ನಮ್ಮ ದೇಹದ ಒಳಗಡೆನೇ ಇದ್ದು ಅಥವಾ ನಮ್ಮ ಹೌರದ ಒಳಗಡೆನೇ ಇದ್ದು ನಮಗೆ ಸುತ್ತಮುತ್ತ ಕಾಣಿಸಲ್ಲ. ಈ ಕಡೆ ಬೈಯೋಕ್ಕೂ ಆಗಲ್ಲ, ಈ ಕಡೆ ಹಿಡ್ಕೊಳ್ಳೋಕ್ಕೂ ಆಗಲ್ಲ. ಇದರಿಂದ ನಮ್ಮ ದೇಹದಲ್ಲಿ ಆರೋಗ್ಯದ ಸಮಸ್ಯೆ ಬರ್ತದೆ, ನಮ್ಮ ಮನಸ್ಸಿಗೆ ನೆಮ್ಮದಿ ಹಾಳಾಗುತ್ತೆ, ನಮ್ಮ ಹಣಕಾಸು ಹಾಳಾಗುತ್ತೆ, ನಮ್ಮ ಅಭಿವೃದ್ಧಿ ಹಾಳಾಗುತ್ತೆ, ಗಂಡ ಹೆಂಡತಿಯರ ಸಂಬಂಧಗಳು ಆಗುತ್ತೆ, ವಿದ್ಯಾಭ್ಯಾಸ ಹಾಳಾಗುತ್ತೆ, ಮನೆ ಕಟ್ಟದಿದ್ದರೆ ಅದು ಅರ್ಧಕ್ಕೆ ನಿಂತು ಹೋಗುತ್ತೆ, ನಮಗೆ ನೆಮ್ಮದಿ ಸಿಗಲ್ಲ, ಒಂದು ಸ್ವಾಸ್ಥ್ಯವಾದಂತಹ ಒಂದು ಜೀವನ ಸಿಗಲ್ಲ, ಅಂದರೆ ಕಂಫರ್ಟಬಲ್ ಆಗಿರುವಂಥ ಜೀವನ ಸಿಗಲ್ಲ, ನಮಗೆ ಹಣಕಾಸು ಎಲ್ಲ ಖರ್ಚಾಗುವಂಥದ್ದು, ಜೊತೆಗೆ ನಮಗೆ ಒಂದು ಯಶಸ್ಸು ಸಿಗಲ್ಲ. ಅಂತಹ ಸಂದರ್ಭದಲ್ಲಿ ನೀವು ದೈವದ ಅನುಗ್ರಹವನ್ನು ಪಡ್ಕೊಂಡೇ ನೀವು ಇದಕ್ಕೆ ಮುಂದೆ ಹೋಗಬೇಕು ಅಂತ ಹೇಳ್ತೀನಿ ಪ್ರೇಕ್ಷಕರ. ಹಾಗಾಗಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ಅದು ವಾಯು ತತ್ವದ ರೂಪದಲ್ಲೇ ಕೂತಿರುತ್ತೆ. ಹಾಗಾಗಿ ನಿಮಗೆ ಕೆಳಗಡೆಯಿಂದ ಗಾಳಿ ಹೋಗುವಂಥದ್ದು, ಜೊತೆಗೆ ಮೇಲ್ಗಡೆ ತೇಗು ಕಂಟಿನ್ಯೂಸ್ ಆಗಿ ಕೆಲವರಿಗೆ ಬರ್ತಾನೆ ಇರುತ್ತೆ ನೋಡಿ, ಅದು ಸಮೇತ. ಹಾಗಾಗಿ ಕೆಲವರು ಹೇಳ್ತಾರೆ ತುಂಬ ಗ್ಯಾಸ್ಟ್ರಿಕ್ ಮೇಡಮ್, ನನಗೆ ಟೀ ಕುಡಿಯೋದು ಬಿಟ್ಟಿದ್ದೀನಿ, ಕಾಫಿ ಕುಡಿಯೋದು ಬಿಟ್ಟಿದ್ದೀನಿ, ಅದೇನೋ ಕೊಕೋ ಕೋಲಾ ಕುಡಿತಿದ್ದೆ ಅದೆಲ್ಲ ಬಿಟ್ಟಿದ್ದೀನಿ, ಆದರೂ ಕಮ್ಮಿ ಆಗ್ತಾ ಇಲ್ಲ. ಪದೇ ಪದೇ ನಾನು ಮಾತ್ರೆ, ಔಷಧಿ, ಯುನಾನಿ, ಹೋಮಿಯೋಪತಿ ಈ ಥರ ಎಲ್ಲ ತಗೋತಾ ಇದ್ದೀನಿ, ಆದರೂ ಕಮ್ಮಿ ಆಗ್ತಾ ಇಲ್ಲ ಅಂದಾಗ ಈ ಥರ ಆಧ್ಯಾತ್ಮದ ರೂಪದಲ್ಲೇ ನೀವು ಚಿಕಿತ್ಸೆಯನ್ನು ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ನಮಗೆ ಯಾವುದೇ ಪರಿಹಾರಗಳು ಆದ್ರೂ ನಮಗೆ ಅನುಮಾನಗಳು ಬರುತ್ತೆ. ನಾನು ಚಂಡಿ ಹೋಮ ಮಾಡಿಸಿದ್ದೀನಿ, ಕಾಳಿಕಾದೇವಿ ಹೋಮ ಮಾಡಿಸಿದ್ದೀನಿ, ಉಚ್ಚಾಟನ ಹೋಮ ಮಾಡಿಸಿದ್ದೀನಿ, ಅಥವಾ ನಾನು ಪ್ರತ್ಯಂಗಿರ ದೇವಿಯ ಹೋಮಕ್ಕೆ ಹೋಗಿದ್ದೀನಿ, ಈ ಥರ ಮೇಡಮ್ ನಾನು ಹಲವಾರು ಹೋಮಗಳನ್ನು ನಾನು ಮಾಡಿಸಿದ್ದೀನಿ ಮೇಡಮ್, ಆದರೂ ನನ್ನ ದೇಹದಿಂದ ಹೋಗ್ತಾ ಇಲ್ಲ ಅಂದಾಗ ಅದನ್ನು ನಾವು ಹಂತವಾಗಿ ನಾವು ತೆಕ್ಕೋಬೇಕಾಗುತ್ತೆ. ಇದು ಇಲ್ಲಿ ಇಷ್ಟೇ. ಯಾವುದೋ ಪ್ರಾರಬ್ಧದ ಕರ್ಮದ ರೂಪದಲ್ಲಿ ಬಂದಂತಹ ಸಂದರ್ಭದಲ್ಲಿ ಯಾಕೋ ನಮಗೆ ಪರಿಹಾರ ಆಗ್ತಾ ಇಲ್ಲ ಅಂತ ನಿಮಗೆ ಅನುಮಾನ ಬಂದ್ರೂ ನೀವು ಭಯಪಡದೆ ಯಾವ ಕುಲದೇವರು, ಯಾವ ಇಷ್ಟ ದೇವರ ಮುಖಾಂತರನೇ ಕೆಲವೆಲ್ಲ ಮಂತ್ರಗಳನ್ನು ಹಿಡಿದು, ತಂತ್ರಗಳನ್ನು, ಹೋಮ ಹವನಗಳನ್ನು, ಜೊತೆಗೆ ನಮ್ಮಂಥ ತಾಂತ್ರಿಕರ ಮುಖಾಂತರ ನೀವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಗುರುಮುಖೇನೇ ಇದು ಪರಿಹಾರ ಆಗುತ್ತೆ ಅಂತ. ಇಲ್ಲಿ
ಕೆಲವೆಲ್ಲ ಸಂದರ್ಭದಲ್ಲಿ ನೀವು ಹೆಚ್ಚಾಗಿ ಪರೀಕ್ಷೆಗಳು ನಿಮಗೆ ಎದುರಾಗುವಂಥದ್ದು ಇರ್ತದೆ. ಅಂತಹ ಸಂದರ್ಭದಲ್ಲಿ ಧೈರ್ಯವಾಗಿರಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಯಾವುದೇ ರೀತಿಯ ಹೊಟ್ಟೆ ನೋವಾಗಲಿ, ಬೆನ್ನು ನೋವಾಗಲಿ, ಸೊಂಟ ನೋವಾಗಲಿ, ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ಕೆಲವರಿಗೆ ಶಸ್ತ್ರಚಿಕಿತ್ಸೆಗಳೇ ಆಗುತ್ತೆ. ಸರ್ಜರೀಸು ಅಂದರೆ ಲ್ಯಾಪ್ರೋಟಮಿ ಆಗಿರ್ಬೋದು, ಪೈಲ್ಸ್ ಆಗಿರ್ಬೋದು. ನೀವು ಇಲ್ಲಿ ಮಾಡಬೇಕಾಗಿರೋದು ಇಷ್ಟೇನೆ, ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಮಂತ್ರದ ಮುಖಾಂತರ, ತಂತ್ರಗಳ ಮುಖಾಂತರನೇ ನೀವು ಪರಿಹಾರಗಳನ್ನು ಮಾಡ್ಕೋಬೇಕು. ಅದರ ಜೊತೆಗೆ